ಸರ್ ಈಗ ನಾವು ಒಂದು ಹಸುವನ್ನ ಹೊರಗಡೆಯಿಂದ ತೊಗೊತೀವಿ ಅಂದರೆ ಅದ್ರ ಹೆಂಗಿರುತ್ತೆ ಏನು ಅಂತ ನಮ್ಗೆ ಗೊತ್ತಿರಲ್ಲ ಸರ್. ಈಗ ನಾನು KPDF ಇಂದ ಹಸು ತೊಗೊಂಡ್ಮೇಲೆ ನಂಗೆ ಒಳ್ಳೆ ಹಸು ಸಿಕ್ಕಿದೆ ಸರ್, ಒಳ್ಳೆ ಹಾಲಿನ ಇಳುವರಿ ಸಿಕ್ಕಿದೆ ಸರ್, ಒಳ್ಳೆ ಕರುಗಳು ಸಿಕ್ಕಿದೆ. ಮತ್ತು ನಾನು ಒಂದು ಹಸು ತೊಗೊಂಡ್ಬಿಟ್ರೆ ಆಗಲ್ಲ ಸರ್, ಹಸು ತೊಗೊಂಡ್ಮೇಲೆ ನನಗೆ ಮೇಂಟೆನೆನ್ಸ್ ಹೆಂಗೆ ಅಂತ ಬೇಕು, ಅದನ್ನು ಅವರೇ ಹೇಳ್ಕೊಟ್ಟಿದ್ದಾರೆ. ಹಸುನ ಮೇಂಟೈನ್ ಮಾಡೋದು ಹೆಂಗೆ ಅಂತ. ಮತ್ತು ನನಗೆ ಪ್ರೆಷರ್ ವಾಶ್ ಆಗಿರ್ಬೋದು, ಒಂದು ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು. ಆಮೇಲೆ ಈಗ ಸಡನ್ನಾಗಿ ನನಗೆ ಏನಾದರೂ ಹಸುಗಳಿಗೆ ಏನಾದರೂ ಹುಷಾರು ತಪ್ಪಿತು ಅಂತಂದಾಗ ನಾನು ಈಗ ನಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ನಾವು ಒಂದು ಫೋನ್ ಮುಖಾಂತರ ನಾವು ಅಲ್ಲೇ ಹೋಗ್ಬೇಕಂತೇನಿಲ್ಲ ಸರ್, ಒಂದು ಫೋನ್ ಮಾಡಿ ಒಂದು ಫೋನ್ ಮುಖಾಂತರ ಸರ್ ಈ ಥರ ಆಗಿದೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಸಾಕು ಸರ್. ಅದಕ್ಕೆ ಏನು ಮೆಡಿಸನ್ ಹಾಕಬೇಕು, ಹೆಂಗೆ ಯಾವ ಥರ ಟ್ರೀಟ್ ಮಾಡಬೇಕು, ಮೇಂಟೆನೆನ್ಸ್ ಹಂಗೆ ಎಲ್ಲ ಹೇಳ್ಕೊಡ್ತಾರೆ ಸರ್ ನನಗೆ. ಆಮೇಲೆ ನಮಗೆ ಸೈಲೇಜ್ ಮಾಡೋದು ಗೊತ್ತಿರಲಿಲ್ಲ. ಸೈಲೇಜ್ ಹೆಂಗೆ ಮಾಡಬೇಕು, ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಅದನ್ನು ಹಸುಗಳಿಗೆ ಹೆಂಗೆ ಹಾಕಬೇಕು ಅಂದರೆ ಒಂದು ಫುಡ್ ಚಾರ್ಟ್ ಕೊಡ್ತಾರೆ ನಮಗೆ. ಆ ಫುಡ್ ಮೇಂಟೆನೆನ್ಸಿಂದ ಹಾಲನ್ನ ಹೆಂಗೆ ಇಳುವರಿ ತೆಗಿಬೋದು, ಹಸುಗಳನ್ನ ಹೆಂಗೆ ಸಾಕ್ಬೋದು, ಹಸುಗಳನ್ನ ಆರೋಗ್ಯವಾಗಿ ಹೆಂಗೆ ಮೇಂಟೈನ್ ಮಾಡ್ಬೋದು, ಅದು ಅಲ್ಲದೆ ಕರುಗಳು ಹೆಂಗೆ ಸಾಕಬೇಕು, ನಮಗೆ ಯಾವ ಥರ ಫುಡ್ ಕೊಡಬೇಕು, ಎಲ್ಲ ಮಾಹಿತಿನೂ ಅಲ್ಲಿಂದನೇ ಸಿಕ್ಕಿರೋದು ಸರ್. ನಮಗೆ ಸಪ್ಲಿಮೆಂಟ್ಸ್ ಕೂಡ ಅಲ್ಲಿಂದನೇ ಸಿಕ್ಕಿರೋದು. ಸಪ್ಲಿಮೆಂಟ್ಸ್ ಸುಮ್ಮನೆ ತಂದಿಟ್ಕೊಂಡ್ರಾಗಲ್ಲ ಸರ್, ಅದನ್ನು ಹೆಂಗೆ ಯೂಸ್ ಮಾಡಬೇಕು, ಯಾವ ಟೈಮ್ಗೆ ಯೂಸ್ ಮಾಡಬೇಕು, ಅದೆಲ್ಲ ಮಾಹಿತಿನೂ ನನಗೆ ಅಲ್ಲಿಂದನೇ ಸಿಕ್ಕಿರೋದು ಸರ್. ಇವತ್ತು ನಾನು ಡೈರಿ ಫಾರ್ಮ್ ಮಾಡ್ತಿರೋದೇ ಒಂದು KPDF ಒಂದು ನನಗೆ ಬೆಂಬಲ ಇದೆ ಅನ್ನೋದೊಂದು ಕಾರಣದಿಂದನೇ ಹೈನುಗಾರಿಕೆ ಮಾಡ್ತಿರೋದು ಸರ್.